ನಮಸ್ಕಾರ ವೀಕ್ಷಕರೇ, ನೇಚರ್ ಕ್ಯೂರ್ ಸಂಸ್ಥೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಚಿತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಡಯಾಬಿಟಿಸ್, BP, ಒಬ್ಯಾಸಿಟಿ, ಆರ್ಥ್ರಿಟಿಸ್ ಹೀಗೆ ಹಲವು ಕಾಯಿಲೆಗಳಿಂದ ಬಳಲ್ತಾ ಇರುವಂತಹವರು, ಅದರ ಜೊತೆಗೆ ಔಷಧಿಗಳನ್ನು ತೆಗೆದುಕೊಂಡು ನಮ್ಮ ಆರೋಗ್ಯ ಎಲ್ಲೊಂದು ಕಡೆ ಮತ್ತಷ್ಟು ಹದಗೆಡ್ತಾ ಹೋಗ್ತಾನೆ ಇದೆ. ಆದರೆ ಔಷಧಿ ರಹಿತವಾದಂತಹ ಚಿಕಿತ್ಸೆನ ತೆಗೆದುಕೊಳ್ಬಹುದು. ಅದು ಹೇಗೆ ಸಾಧ್ಯ? ಇನ್ನು ಇದೆಲ್ಲ ಸಮಸ್ಯೆಗೂ ಕೂಡ ಪ್ರಮುಖವಾಗಿ ಔಷಧಿ ರಹಿತ ಚಿಕಿತ್ಸೆ ನೀಡುವಂತಹ ನಿಟ್ಟಿನಲ್ಲಿ ಔಷಧಿ ತಜ್ಞ ರಹಿತರು ಆಗಿರುವಂತಹ ಹಾಗೆ ಆಹಾರ ತಜ್ಞರು ಆಗಿರುವಂತಹ ಏನು ನೇಚರ್ ಕ್ಯೂರ್ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ನಂಜೇಶ್ ಕೊಪ್ಪ ಅವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಪ್ರತಿ ಸಂಚಿಕೆಯಲ್ಲೂ ಪ್ರತಿಯೊಬ್ಬರು ಕೂಡ ಒಂದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆರೋಗ್ಯದ ಸಮಸ್ಯೆಗಳಿದೆ ಅಂತ ಅಂದರೂ ಕೂಡ ನಾವು ಹೇಗಪ್ಪ ಇದನ್ನು ಸರಿ ಮಾಡ್ಕೊಳ್ಳೋದು, ಒಂದು ಸಲ ಬಂತಂತಂದರೆ ಈಗಿನ ಲೈಫ್ ಸ್ಟೈಲ್ಗೆ ಯಾವುದೇ ಕಾಯಿಲೆ ಆಗಿರ್ಬೋದು, BP, ಶುಗರ್ ಅನ್ನುವಂಥದ್ದು ನಮ್ಮ ಲೈಫ್ ಸ್ಟೈಲ್ ಜರ್ನಿ ಆಗಿದೆ. ಆದರೆ ನೀವು ಡಯಾಬಿಟೀಸ್ ಬಂದರೂ ಕೂಡ ಯಾವುದೇ ಔಷಧಿ ಇಲ್ಲದೇ ಕ್ಯೂರನ್ನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ ಸರ್? ಅದು ಸಾಧ್ಯತೆ ಇದೆ. ಆಹಾರದಲ್ಲೇ ಎಲ್ಲ ಥರದ ಔಷಧೀಯ ಗುಣಗಳಿವೆ. ಒಂದು ಹೇಳ್ತೀನಿ, ಪ್ರಕೃತಿಯಲ್ಲಿ ಔಷಧೀಯ ಗುಣವಿಲ್ಲದ ಯಾವುದೇ ಒಂದು ಆಹಾರ ಪದಾರ್ಥವನ್ನು ಪ್ರಕೃತಿ ಸೃಷ್ಟಿನೇ ಮಾಡಿಲ್ಲ. ಔಷಧಿಗಳಿಲ್ಲದಲೇ ಬದುಕಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅಲೋಪತಿ ಕ್ಷೇತ್ರ ಔಷಧಿಗಳನ್ನು ಇಂಟ್ರೊಡ್ಯೂಸ್ ಬರ್ತಾನೆ ಇದೆ. ನಾನು ಅಲೋಪತಿ ಕ್ಷೇತ್ರದ ವಿರೋಧಿ ಅಲ್ಲ. ಔಷಧಿಗಳಿಲ್ಲದೆ ಬದುಕಬಹುದಾದಂಥ ಸಾಧ್ಯತೆಗಳಿರುವಾಗ ಔಷಧಿಗಳನ್ನು ಯಾಕೆ ಬಳಸಬೇಕು ಅನ್ನೋದು ನನ್ನ ವಾದ. ಜೊತೆಗೆ ಔಷಧ ಶಾಸ್ತ್ರದ ಪಿತಾಮಹ ದ ಗ್ರೇಟ್ ಹಿಪೋಕ್ರೈಟಿಸ್ ಹೇಳ್ತಾರೆ, ನಿಮ್ಮ ಆಹಾರವನ್ನೇ ಔಷಧವನ್ನಾಗಿ ಮಾಡ್ಕೊಳ್ಳಿ ಅಂತ. ಆಗಿದ್ದ ಮೇಲೆ ಅವರೇ ಹೇಳಿದ ಮೇಲೆ, ಔಷಧ ಶಾಸ್ತ್ರದವನ್ನು ರಚನೆ ಮಾಡಿದಂಥ ದ ಗ್ರೇಟ್ ಹಿಪೋಕ್ರೈಟಿಸ್ರೇ ಹೇಳಿದ ಮೇಲೆ ಔಷಧಿಗಳನ್ನು ಯಾಕೆ ಬಳಸಬೇಕು? ಎಮರ್ಜೆನ್ಸಿ ಫ್ಯಾಕ್ಟರ್ಗೆ ಬಳಸೋಣ, ನಿರಂತರವಾಗಿ ಎಬಿಚುಯಲ್ ಆಗಿ ಬಳಸುವಂಥ ಔಷಧಿಗಳನ್ನು ನಿಲ್ಲಿಸೋಣ ಅನ್ನೋದು ನನ್ನ ವಾದ. ಸಾಧ್ಯತೆ ಇದೆ, ನಿಲ್ಲಿಸ್ಬೋದು. ಅದು ಹೇಗೆ ಅನ್ನುವಂಥದ್ದು ಎಲ್ರಿಗೂ ಕ್ಯೂರಿಯಾಸಿಟಿ ಸರ್. ಯಾಕಂದರೆ ಒಂದ್ಸಲ ಈಗ ಯಾರೂ ಕೂಡ BP ಆಗಿರ್ಬೋದು ಅಥವಾ ಶುಗರ್ ಆಗಿರ್ಬೋದು ಹುಡುಕಿದ್ರೆ 10ರಲ್ಲಿ ಒಬ್ಬರು ಸಿಗೋದು ಎಲ್ಲೋ ಒಂದು ಕಡೆ ಅಸಾಧ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಅಂಥದ್ರಲ್ಲಿ ಎಲ್ಲರೂ ಕೂಡ ಔಷಧಿನ ತೆಗೆದುಕೊಳ್ತಾನೆ ಹೋಗ್ತಾ ಇರ್ತಾರೆ. ಯಾಕಂದರೆ BP ಕಂಟ್ರೋಲಿಗೆ ಸಿಗ್ತಾ ಇಲ್ಲ, ಅಥವಾ ಶುಗರ್ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಅನ್ನುವಂತಹ ಭಯದಲ್ಲೇ ಅವರು ಆತಂಕದಲ್ಲೇ ಇರ್ತಾರೆ. ಅಂಥವ್ರಿಗೆ ಸರ್ ಔಷಧಿಗಳನ್ನು ಯಾಕೆ ನಿಲ್ಲಿಸಬೇಕು, ಯಾಕೆ ಬಳಸಬಾರ್ದು ಅನ್ನೋದು. ಹಿಪೋಕ್ರೈಟಿಸ್ರೇ ಹೇಳ್ತಾರೆ, ದೇರ್ ಇಸ್ ನೋ ಸಿಂಗಲ್ ಮೆಡಿಸಿನ್ ಇನ್ ಅಲೋಪತಿಕ್ ವರ್ಲ್ಡ್ ವಿತೌಟ್ ಸೈಡ್ ಎಫೆಕ್ಟ್ ಆ್ಯಂಡ್ ಅಡ್ವರ್ಸ್ ಎಫೆಕ್ಟ್ ಅಂತ. ಅಂದರೆ ಪ್ರತಿಯೊಂದು ಔಷಧಿಗಳಲ್ಲೂ ಕೂಡ ಅಡ್ಡ ಪರಿಣಾಮ ಮತ್ತು ವ್ಯತಿರಿಕ್ತ ಪರಿಣಾಮ ಇದೆ. ಅದನ್ನು ಯಾಕೆ ಬಳಸಬೇಕು ಸಾಧ್ಯತೆಗಳಿರುವಾಗ ಅಂತ. ಮಧುಮೇಹ ಕೇವಲ ಆಹಾರವನ್ನೇ ಬಳಸುತ್ತಾ ನಿಯಂತ್ರಣ ಮಾಡ್ಬೋದು. ಅಷ್ಟೇ ಅಲ್ಲ, ನಿಯಂತ್ರಣ ಮಾತ್ರ ಅಲ್ಲ, ಸರಿಯಾಗಿ ಮನಸ್ಸು ಮಾಡಿ ಶಿಸ್ತುಬದ್ಧ ಜೀವನವನ್ನು ರೂಢಿಸ್ಕೊಂಡು ಆಹಾರವನ್ನೇ ಬಳಸ್ತಾ ಬಂದರೆ ರಿವರ್ಸ್ ಕೂಡ ಮಾಡ್ಬೋದು, ಗುಣ ಕೂಡ ಮಾಡ್ಬೋದು. ಅಲೋಪತಿ ಕ್ಷೇತ್ರದಲ್ಲಿ ಬಹುಶಃ ಮಧುಮೇಹದ ಇತಿಹಾಸದಲ್ಲೇ ಕೇವಲ ಒಂದೇ ಒಂದು ಮಧುಮೇಹವನ್ನು ಹಿಂದಿರುಗಿಸಿದ ಅಥವಾ ಗುಣಪಡಿಸಿದ ಪುರಾವೆಗಳಿಲ್ಲ. ಅದನ್ನ ಯಾರೂ ಕೊಡಲಾರರು. ಆದರೆ ನನ್ನ ಹತ್ರ ಬಂದವರಲ್ಲಿ ಸುಮಾರು 38,000 ಜನ ನನ್ನ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. ಅವರಲ್ಲಿ ಸುಮಾರು ಜನ ಔಷಧಿ ಮಾತ್ರೆಗಳಿಲ್ಲದೆ ಜೀವನವನ್ನು ನಡೆಸ್ತಿದ್ದಾರೆ. ಜೊತೆಗೆ ಸುಮಾರು ಜನ ಮಧುಮೇಹವನ್ನು ಗುಣಪಡಿಸ್ಕೊಂಡಿರೋರು ಕೂಡ ಇದ್ದಾರೆ. ಅಂದರೆ ಡಯಾಬಿಟಿಕ್ ರಿವರ್ಸಲ್ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ಮಾಡಿಕೊಂಡಿರೋರು ಸಾಕಷ್ಟು ಜನ ಇದ್ದಾರೆ. ಔಷಧಿ ಮಾತ್ರೆಗಳಿಲ್ಲದಲೇ ಸತ್ಯವಾಗಲೂ ಬದುಕ್ಬೋದು. ನಾಟ್ ಓನ್ಲಿ ಡಯಾಬಿಟಿಕ್, BP ಕೂಡ ಔಷಧಿ ಮಾತ್ರೆಗಳಿಲ್ಲದಲೇ ಬದುಕ್ಬೋದು. ಅಂದರೆ ಸರ್, ಈಗ BP ಬಂದಂತಹ ಸಂದರ್ಭದಲ್ಲಿ ಒಂದು ಸಲ ಟ್ಯಾಬ್ಲೆಟನ್ನು ಶುರು ಮಾಡಿದ್ರೆ ಲೈಫ್ ಲಾಂಗ್ ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕು, ಇಲ್ಲ ಕಂಟ್ರೋಲ್ ಆಗೋದಿಲ್ಲ ಅಂತ ಹೇಳ್ತಾರೆ. ನೀವು ಹೇಳ್ತಾ ಇದ್ದೀರಾ BPಯನ್ನು ಕೂಡ ಯಾವುದೇ ಔಷಧಿಗಳಿಲ್ಲದೆ ಕಂಟ್ರೋಲನ್ನು ಮಾಡಬಹುದು ಅಂತ. ಅದು ಹೇಗೆ ಸರ್? ಹೌದು, ಮಧುಮೇಹ, BP, ಥೈರಾಯ್ಡ್, ಕೊಲೆಸ್ಟ್ರಾಲ್ ಇವೆಲ್ಲದಕ್ಕೂ ಕೂಡ ಔಷಧಿಗಳನ್ನು ನಿರಂತರವಾಗಿಯೇ ಬಳಸಬೇಕು ಅಂತ ಹೇಳ್ತಾರೆ. ಕಾರಣ, ನನಗೆ ಗೊತ್ತಿರೋ ಕಾರಣ ಅಂತ ಹೇಳಿದ್ರೆ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಗಳ ಜೀವನಕ್ಕಾಗಿ, ಅದಕ್ಕಾಗಿ ಮಾತ್ರ. ಆ ಔಷಧಿಗಳನ್ನು ಬಳಸದೆ ಆದಂಥ ಸಾಧ್ಯತೆಗಳು ಇದೆ. ನನ್ನಲ್ಲಿ 38,000 ಜನ
ಪೇಷಂಟ್ಸ್ಗಳು ಪುರಾವೆ ಇದೆಯಲ್ಲ, ಸೊ ಅಷ್ಟು ಸಾಕಲ್ಲ. ಹೌದು. ಜೊತೆಗೆ ಒಂದಷ್ಟು ಪುರಾವೆಗಳನ್ನು ಕೂಡ ನಾನು ತಮಗೆ ಕೊಡ್ತೀನಿ, ಬದುಕ್ಬೋದು. ಮೊದಲನೇ ಉದಾಹರಣೆ ಅಂತಂದರೆ ನಾನು ಕೂಡ 30 ವರ್ಷದಿಂದ ಮಧುಮೇಹ ರೋಗಿ. ವೈದ್ಯನಾಗಿದ್ದರೂ ಕೂಡ ಔಷಧಿಗಳ ಮೇಲೆ, ಅಲೋಪತಿ ಔಷಧಿಗಳ ಮೇಲೆ ಡಿಪೆಂಡ್ ಆಗಿದೆ. ನನ್ನ ಜೀವನದ ಯಾವುದೋ ಒಂದು ಕಹಿ ಘಟನೆ ನನ್ನ ಡಯಾಬಿಟಿಕ್ ನಿಯಂತ್ರಣಕ್ಕೆ ತರಲಿಕ್ಕೆ ಬಿಡಲಿಲ್ಲ. ಸೊ ಆಗ ನನ್ನನ್ನು ಒಬ್ಬ ಡಯಾಬಿಟಲಾಜಿಸ್ಟ್ ಮ್ಯಾನೇಜ್ ಮಾಡ್ತಿದ್ರು. ಆ ಡಯಾಬಿಟಲಾಜಿಸ್ಟ್ ಅನಿವಾರ್ಯವಾಗಿ ಇನ್ಸುಲಿನ್ಗೆ ಹೋಗಬೇಕು ಅಂತ ಹೇಳಿದರು. ನನಗೆ ಯಾಕೋ ಇನ್ಸುಲಿನ್ ತೊಗೊಳ್ಳೋದು, ದಿನ ಚುಚ್ಕೊಳ್ಳೋದು ನನಗೆ ಮನಸ್ಸಿಗೆ ಹಿಡಿಸ್ಲಿಲ್ಲ. ಆಗ ನಾನು ಇದು ಒಂಥರ ಆಶ್ಚರ್ಯ ಅನಿಸುತ್ತೆ, ಅಳ್ತಾ ಮಲಗಿಬಿಟ್ಟೆ. ಆ ಸಂದರ್ಭದಲ್ಲಿ ಏನೋ ಒಂದು ಫ್ಲ್ಯಾಶ್ ಲೈಟ್ ಬಂತು. ಅದೇನಿದು ಫ್ಲ್ಯಾಶ್ ಲೈಟ್, ಯಾಕಿದು ಬೆಳಕು ಬಂತಲ್ಲ ಅಂತ ಕೇಳಿದೆ, ನೋಡಿಕೊಂಡೆ. ಆಗ ಬಹುಶಃ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ನನ್ನಲ್ಲೇ ಇದ್ದಂಥ ಜ್ಞಾನವನ್ನು ನನಗೆ ಮತ್ತೆ ರೀಕಾಲ್ ಮಾಡಿಸ್ತು. ಯಾಕೆ ಅಳ್ತಾ ಮಲಗಿದೆಯಾ, ನಿನ್ನಲ್ಲೇ ಜ್ಞಾನ ಇದೆಯಲ್ಲ, ಮಧುಮೇಹವನ್ನು ಔಷಧಿವಿಲ್ಲದಲೇ ಮ್ಯಾನೇಜ್ ಮಾಡೋದಾಗಲಿ ರಿವರ್ಸ್ ಮಾಡೋದಾಗಲಿ ನಿನ್ನಲ್ಲೇ ಸಾಧ್ಯತೆ ಇರುವಾಗ ಅಳ್ತಾ ಯಾಕೆ ಮಲಗಿದೆಯಾ ಅಂತ. ಆಗ ನಾನೊಂದು ರೀಕಾಲ್ ಮಾಡಿಕೊಂಡು ನಾನು ಆ ಟ್ರೀಟ್ಮೆಂಟ್ನ ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡೆ. ನನ್ನ ಡಯಾಬಿಟಲಾಜಿಸ್ಟ್ ನನಗೆ ಪ್ಲೆಂಟಿ ಆಫ್ ಮೆಡಿಸಿನ್ಸ್ ಕೊಟ್ಟಿದ್ದರು. ಆ ಮೆಡಿಸಿನ್ಸ್ ತೊಗೋತಾ ಇದ್ರು 380-400 ಫಾಸ್ಟಿಂಗ್ ಶುಗರ್ ಇತ್ತು ನನಗೆ. ಅದಕ್ಕೆಲ್ಲ ರೆಕಾರ್ಡ್ ಇದೆ. 380-400 ಫಾಸ್ಟಿಂಗ್ ಶುಗರ್ ಇತ್ತು. ಎಲ್ಲ ಮೆಡಿಸಿನ್ನು ನಿಲ್ಲಿಸಿ ನನ್ನ ಟ್ರೀಟ್ಮೆಂಟ್, ಈ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ನ ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡೆ. 3 ದಿನಕ್ಕೆ 380-400 ಇರ್ತಿದ್ದು ವಿತ್ 0 ಮೆಡಿಸಿನ್ 115ಕ್ಕೆ ಬಂದ್ಬಿಡ್ತು. ವಾವ್, ವಂಡರ್ಫುಲ್ ರಿಸಲ್ಟ್ ಅಂತ ಅಂದ್ಕೊಂಡೆ. ಜೊತೆಗೆ ನನ್ನ ತೂಕ ಕೂಡ 86 kg ಇದ್ದೆ. ನನ್ನ ತೂಕ ಕೂಡ ಕೇವಲ 3 ದಿನಕ್ಕೆ, 3 ದಿನ ಅಷ್ಟೇ ಈ ಟ್ರೀಟ್ಮೆಂಟ್, 3 ದಿನಕ್ಕೇ ನನ್ನ ತೂಕ 5 kg ಇಳಿದೋಯ್ತು. ಸೊ ನನ್ನ ಐಡಿಯಲ್ ವೆಯ್ಟ್ 66. ಅರೆ 3 ದಿನಕ್ಕೆ 5 kg ಇಳಿದ್ರೆ ನನ್ನ ತೂಕ ಯಾಕೆ ಐಡಿಯಲ್ ವೆಯ್ಟಿಗೆ ತಂದ್ಕೋಬಾರ್ದು ಅನ್ನೋ ಆಸೆ ನನಗೆ ಬಂತು. ಆಗ ಈ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಿದೆ. ಒಂದೇ ತಿಂಗಳಲ್ಲಿ 20 kg ಇಳೀತು. 66, 16 ವರ್ಷ ಆಗಿದೆ. ಇವತ್ತು ನಾವು ಐ ಆಮ್ 66. ನಿಜಕ್ಕೂ, ಯಾಕೆಂದ್ರೆ ವೆಯ್ಟ್ ಲಾಸ್ ಮಾಡೋದಂತ ಅಂದ್ರೆ ಅಷ್ಟು ಸುಲಭ ಅಲ್ಲ. ನನ್ನಲ್ಲಿ ಬರೋರು ಏನೇನೇನೇನೇನೋ ಪ್ರಯತ್ನ ಮಾಡಿ ಬರ್ತಾರೆ, ಅಲ್ಲೆಲ್ಲೂ ಆಗಿರಲ್ಲ, ನಮ್ಮಲ್ಲಿ ಇಳಿದು ಬಿಡುತ್ತೆ. ಜೊತೆಗೆ ಪುಟಾನ ಆಗಲ್ಲ, ಇದು ಬಹಳ ಮುಖ್ಯ. ನನ್ನ ವಯಸ್ಸು 70, ನನ್ನ ತೂಕ 66. ಆಮೇಲೆ ನನ್ನ ಡೇ ಟು ಡೇ ಶುಗರ್ ಲೆವೆಲ್ 3 ದಿನಕ್ಕೆ ನಾರ್ಮಲ್ಗೆ ಬಂತು. ಆಗ ನನ್ನ ಒಳಮನಸ್ಸು ಮತ್ತೊಂದು ಸಲ ಹೇಳ್ತು, ಡಯಾಬಿಟಿಕ್ ರಿವರ್ಸ್ ಮಾಡ್ಕೋ ಅಂತ. ಆಗ HbA1c ಅನ್ನೋ ಪ್ಯಾರಾಮೀಟರ್ ಟೆಸ್ಟ್ ಮಾಡ್ತಾರೆ, ಡಯಾಬಿಟಿಕ್ ವೆದರ್ ಈಸ್ ಡಯಾಬಿಟಿಕ್ ಆರ್ ನಾಟ್ ಅಂತ ಹೇಳಲಿಕ್ಕೆ. HbA1c ನಾರ್ಮಲ್ ರೇಂಜಿಗೆ ಬಂದರೆ ಅದು ನಾನ್ ಡಯಾಬಿಟಿಕ್ ರೇಂಜ್ ಅಂತ ಹೇಳ್ತಾರೆ. ಅದನ್ನು 3 ತಿಂಗಳು ಬೇಕು ಆ ಟೆಸ್ಟ್ ಮಾಡಿಸ್ಬೇಕಾದ್ರೆ. 3 ತಿಂಗಳು ಆ ಟ್ರೀಟ್ಮೆಂಟ್ ತೊಗೊಂಡೆ. 10.5 ಇದ್ದಂಥ ನನ್ನ HbA1c ರೇಂಜ್ 5.5ಕ್ಕೆ ಬಂತು. 16 ವರ್ಷದಲ್ಲಿ 5.5ಕ್ಕೆ ಬಂದಿದ್ದು ಈಗಲೂ ಕೂಡ ವಿತಿನ್ ರೇಂಜ್, ಅಂದರೆ 6 ಒಳಗಡೆ ಆಟ ಆಡ್ತಿರುತ್ತೆ. ನಾನು 3 ತಿಂಗಳಿಗೆ 6 ತಿಂಗಳಿಗೆ ಒಂದೊಂದು ಸಲ ಟೆಸ್ಟ್ ಮಾಡಿಸ್ತಿರ್ತೀನಿ, ಅದು ವಿತಿನ್ ರೇಂಜ್ ಇರುತ್ತೆ. ಆಮೇಲೆ ನಾನೇನು ಮಾಡಿದೆ, ಅರೆ ನಾನೊಬ್ಬ ಗೆದ್ದರೆ ಸಾಕಾ, ಇದನ್ಯಾಕೆ ಅನೇಕ ಜನ ಒಬೇಸಿಟಿಯಿಂದ ಬಳಲ್ತಿದ್ದಾರೆ, ಒಬೇಸಿಟಿಯಿಂದ ಅನೇಕ ರೋಗಗಳಿಗೆ ಕಾರಣ ಕೂಡ ಆಗ್ತಿದ್ದಾರೆ, ಇದನ್ಯಾಕೆ ದೇಹದ ತೂಕ ಇಳಿಸ್ಬೇಕಾದ್ರೆ ಎಷ್ಟೊಂದು ಶ್ರಮ ಪಡ್ತಿದ್ದಾರೆ, ಇದು ಇಷ್ಟೊಂದು ಈಸಿಯಾಗಿ ಇಳಿಯುವಂಥ ಸಾಧ್ಯತೆ ಇರುವಾಗ ನಾನು ಯಾಕೆ ಜನಗಳಿಗೆ ಇದನ್ನ ಪ್ರೆಸೆಂಟ್ ಮಾಡಬಾರ್ದು ಅಂದ್ಕೊಂಡೆ. ಅದೇ ಥರ ಮಧುಮೇಹಕ್ಕೆ ಎಷ್ಟು ಜನ ಅನಾವಶ್ಯಕವಾಗಿ ಮಾತ್ರೆಗಳನ್ನು, ಔಷಧಿಗಳನ್ನು ಬಳಸ್ತಿದ್ದಾರೆ. ಜೊತೆಗೆ ಔಷಧಿಗಳನ್ನು ಬಳಸುವಾಗ ಹಿಪೋಕ್ರೈಟಿಸ್ ಹೇಳಿದ್ರಂತೆ, ದೇರ್ ಇಸ್ ನೋ ಸಿಂಗಲ್ ಮೆಡಿಸಿನ್ ಇನ್ ಅಲೋಪತಿಕ್ ವರ್ಲ್ಡ್ ವಿತೌಟ್ ಸೈಡ್ ಎಫೆಕ್ಟ್ ಅಂತ ಹೇಳಿದ್ರಲ್ಲ. ಸೊ ಅದ್ರ ಪ್ರಕಾರ ಆ ಮೆಡಿಸಿನ್ಸ್ಗಳನ್ನು ಬಳಸೋದ್ರಿಂದ ಸೈಡ್ ಎಫೆಕ್ಟ್ಗಳಿಗೆ ತುತ್ತಾಗ್ತಿದ್ದಾರೆ, ಅವರ ಅನೇಕ ಅಂಗಾಂಗಗಳನ್ನು ನಾಶ ಮಾಡ್ಕೋತಿದ್ದಾರೆ. ಇವೆಲ್ಲವನ್ನು ಯೋಚನೆ ಮಾಡಿ ನಾನ್ಯಾಕೆ ಜನಗಳಿಗೆ ಪ್ರೆಸೆಂಟ್ ಮಾಡಬಾರ್ದು ಅಂತ ಶುರು ಮಾಡಿದ್ಮೇಲೆ ಸುಮಾರು 248 ಕಾರ್ಯಕ್ರಮಗಳನ್ನು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಆಫ್ಲೈನ್ ಕೊಟ್ಟಿದ್ದೀನಿ. ಅಲ್ಲಿ ವೆನ್ಯೂ ಪ್ರೆಸೆಂಟಿಂಗ್ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೀನಿ. ಸೊ ಒಟ್ಟು 38,000 ಜನ ನನ್ನ ಪೇಷಂಟ್ಸ್ ಇದ್ದಾರೆ. ನಾನು ಪೇಷಂಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಆರೋಗ್ಯ ಸಾಧಕರು ಅಂತ ಕರಿತೀನಿ. ಯಾಕೆಂದರೆ ಅವ್ರನ್ನ ಪೇಷಂಟ್ಸ್ ಅಂದರೆ ರೋಗಿಗಳು ಅಂತ ಹೇಳಬಾರ್ದು. ಅವ್ರನ್ನ ನನ್ನ ಮೇಯ್ನ್
ಒಂದು ಸ್ಲೋಗನ್ ಇದೆ, ಔಷಧ ರಹಿತ ಜೀವನ, ರೋಗಮುಕ್ತ ಸಮಾಜ, ಇದು ನನ್ನ ಗುರಿ. ಅದರಲ್ಲಿ ನಾನು ಯಶಸ್ಸನ್ನು ಕಂಡಿದ್ದೀನಿ. ಇನ್ನು BP ಬಗ್ಗೆ ಹೇಳೋದಾದರೆ, BP ಕೂಡ ಒಂದು ಸಲ ಬಳಸಿದ್ರೆ ನೀವೇ ಕೇಳಿದ್ರಿ, ಒಂದು ಸಲ ಬಳಸೋದಕ್ಕೆ ಶುರು ಮಾಡಿದ್ರೆ ಲೈಫ್ ಟೈಮ್ ಟ್ಯಾಬ್ಲೆಟ್ನ ನಿಲ್ಲಿಸಬಾರ್ದು ಅಂತ. ನಾವು ಈ ಕಿಡ್ನಿ ಫೇಲ್ ಆಗಿರೋರನ್ನ ಪ್ರಶ್ನೆ ಮಾಡಿ ಕೇಳಿದಾಗ 95% ಜನ ಹೇಳ್ತಾರೆ ನಾನು ಎಬಿಚಿಯಲ್ ಆಗಿ BP ಮಾತ್ರೆ ಬಳಸ್ತಿದ್ದೆ ಅಥವಾ ಪೇಯ್ನ್ ಕಿಲ್ಲರ್ ಬಳಸ್ತಿದ್ದೆ ಅಂತ ಹೇಳ್ತಾರೆ. ಇವನ್ನ ಬಳಸೋದ್ರಿಂದ ಕಿಡ್ನಿಗೆ ಅದಕ್ಕೆ ತೊಂದರೆ ಆಗುವ ಸಾಧ್ಯತೆ ಹೆಚ್ಚಿದೆ, ಡ್ಯಾಮೇಜ್ ಆಗೇ ಆಗುತ್ತೆ. ಕಿಡ್ನಿಯ ಆಯಸ್ಸೆಷ್ಟು ಅಂತ ನನ್ನ ಕಾರ್ಯಕ್ರಮದಲ್ಲಿ ಕೇಳ್ತೀನಿ. ಏನು ಸರ್ ಇಂಥ ಪ್ರಶ್ನೆ ಕೇಳ್ತೀರಾ, ಕಿಡ್ನಿ ನಾವು ಸಾಯುವಾಗಲೇ ಅದು ಸಾಯಲ್ವಾ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, ಇಲ್ಲ, ನಾವು ಸಾಯುವಾಗ ಅದು ಸಾಯಲ್ಲ. ನಾವು ಸಾಯುವಾಗ ಅದು ಸಾಯೋದಾಗಿದ್ದಿದ್ರೆ ನಾವು ಸತ್ತ ಮೇಲೆ ಅದನ್ನ ಬೇರೆಯವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇರಲಿಲ್ಲ ಅಂತ. ಅಂದಮೇಲೆ ಕಿಡ್ನಿಯ ಆಯಸ್ಸು, ಕಿಡ್ನಿ, ಹೃದಯ, ಕಣ್ಣು ಮತ್ತು ಶ್ವಾಸಕೋಶಗಳ ಆಯಸ್ಸು 300 ವರ್ಷ. 300 ವರ್ಷ ಆಯಸ್ಸಿರುವ ಕಿಡ್ನಿಯನ್ನು ಆ ಔಷಧಿ ಮಾತ್ರೆಗಳನ್ನು ಬಳಸ್ತಾ, ಜಂಕ್ ಫುಡ್ಗಳನ್ನು ಬಳಸ್ತಾ ಅವರು 30 ವರ್ಷಕ್ಕೆ ಡಯಾಲಿಸಿಸ್ ಬೆಡ್ಡಲ್ಲಿ ಒದ್ದಾಡ್ತಿರ್ತಾರೆ. ಅದನ್ನು ತಪ್ಪಿಸ್ಲಿಕ್ಕೋಸ್ಕರನೇ ಈ ಔಷಧ ರಹಿತ ಚಿಕಿತ್ಸೆಯನ್ನು ಬಳಸಲಿಕ್ಕೆ ಶುರು ಮಾಡಿತ್ತು. ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ನಾವು ಎಷ್ಟೋ ಕಾಯಿಲೆಗಳಿಂದ ಬಳಲ್ತಾ ಇರ್ತೀವಿ. ಅದರಲ್ಲೂ BP, ಡಯಾಬಿಟಿಸ್, ಒಬ್ಯಾಸಿಟಿ ಅನ್ನುವಂತಹ ಈ ಕಾಯಿಲೆಗಳೇನಿದೆ, ಇದು ಒಂಥರ ಲೈಫ್ ಟೈಮ್ ಗಿಫ್ಟ್ ಥರ ಆಗೋಗ್ಬಿಟ್ಟಿದೆ ನಮ್ಮ ಜೀವನದಲ್ಲಿ. ಅದು ಕೂಡ ಒಂದು. ಹಾಗಾಗಿ ಎಷ್ಟೋ ಜನರು ಈಗಾಗಲೇ ಮಾತ್ರೆಯನ್ನು ತೆಗೆದುಕೊಂಡು ಸಂಕಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಸಾಕಪ್ಪ ಜೀವನ ಅನ್ನೋಷ್ಟರ ಮಟ್ಟಿಗೂ ಕೂಡ ಹೋಗಿರ್ತಾರೆ. ಆದರೆ ಯಾವುದೇ ರೀತಿ ಔಷಧಿಗಳು ಇಲ್ಲದೆಯೇ, ವಿತೌಟ್ ಮೆಡಿಸನ್, ನಾವು BP ಆಗಿರ್ಬೋದು ಅಥವಾ ಒಬ್ಯಾಸಿಟಿ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಸಂಪೂರ್ಣವಾಗಿ ಕಂಟ್ರೋಲ್ಗೆ ತಂದುಕೊಳ್ಬಹುದು ಅನ್ನುವಂತಹದಕ್ಕೆ ತಾಜಾ ನಿದರ್ಶನ ಅಂತ ಅಂದ್ರೆ ನಮ್ ನಂಜೇಶ್ ಕೊಪ್ಪ ಅವರು ಕೊಟ್ಟಂತಹ ಕೆಲವೊಂದಿಷ್ಟು ಮಾತುಗಳೇನಿದೆ ಆಶ್ಚರ್ಯ ಅನ್ಸುತ್ತೆ, ಆದ್ರೂ ಕೂಡ ಅದು ನಿಜನೇ. ಹಾಗಾಗಿ ನಮ್ಮ ಟಿವಿ ಪರದೆ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕರೆಯನ್ನ ಮಾಡೋದ್ರ ಮೂಲಕ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಹಾಗೆ ಇದ್ರ ಬಗ್ಗೆ ನೀವು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೆಗೆದುಕೊಂಡು ನಿಮ್ಗಿರುವಂತಹ ಕಾಯಿಲೆಯನ್ನ ಕೂಡ ನೀವು ಗುಣಪಡಿಸ್ಕೊಳ್ಬಹುದಾಗಿದೆ. ಸರ್, ನೀವು ಹೇಳ್ತಾ ಇದ್ರಿ ಯಾವುದೇ ಔಷಧಿಗಳನ್ನ ತೆಗೆದುಕೊಂಡ್ರು ಕೂಡ ಒಂದಲ್ಲ ಒಂದು ಸೈಡ್ ಎಫೆಕ್ಟ್ಸ್ಗಳು ಆಗೇ ಆಗುತ್ತೆ. BP ಅನ್ನುವಂಥದ್ರ ಜೊತೆಗೆ ನೀವು ಹೇಳಿದ್ರಿ 3ರಿಂದ 5 ಅಥವಾ 6 kgಯನ್ನು ಕೇವಲ ಒಂದಿಷ್ಟು ದಿನಗಳಲ್ಲಿ ಕಳೆದುಕೊಳ್ಬಹುದು, ತೂಕ ಕಳೆದುಕೊಳ್ಬಹುದು ಅಂತ ಹೇಳಿ. ಅದು ಹೇಗೆ ಸರ್ ಸಾಧ್ಯ? ಅದು ಕೇವಲ ಆಹಾರದ ಮೇಲೆನೆ. ನಾನು ಆಹಾರ ನಿಲ್ಲಿಸಲ್ಲ, ಚೇಂಜ್ ಆಫ್ ಫುಡ್ ಸ್ಟೈಲ್ ಮೇಲೆ. ನನ್ನ ತಾತ ಮುತ್ತಾತಂದಿರು ಪಾರಂಪರಿಕ ವೈದ್ಯರು, ಅವರು ಒಂದು ಚಿಕಿತ್ಸೆ ಮಾಡ್ತಾ ಇದ್ರು. ಅದು ಪ್ರಾಚೀನ ಕಾಲದ ಕಾಯಕಲ್ಪ ಚಿಕಿತ್ಸೆ ಅಂತ. ಕಾಯಕಲ್ಪ ಚಿಕಿತ್ಸೆ ಭಾಳ ಪ್ರಾಚೀನ ಕಾಲದ್ದು, ಭಾರತೀಯ ಮೂಲದ್ದು. ಇದರ ಆಧಾರದ ಮೇಲೆ ನೈಸರ್ಗಿಕ ದೇಹ ಶುದ್ಧೀಕರಣ ಪ್ರಕ್ರಿಯೆ ಅಂತ ಒಂದು ಪ್ರಕ್ರಿಯೆಯನ್ನು ಟ್ರೀಟ್ಮೆಂಟ್ ಕೊಡ್ತೀನಿ. ಅದೇ ನನ್ನ ಮೇನ್ ಸ್ಟ್ರೀಮ್ ಆಫ್ ಟ್ರೀಟ್ಮೆಂಟ್, ದೇಹ ಶುದ್ಧೀಕರಣ. ಇನ್ ಇಂಗ್ಲೀಷ್ ದ ನ್ಯಾಚುರಲ್ ಡಿಟಾಕ್ಸಿಫಿಕೇಶನ್ ಪ್ರಾಸೆಸ್ ಅಂತ. ಆ ದೇಹ ಶುದ್ಧೀಕರಣದ ಮುಖಾಂತರ ನಮ್ಮ ದೇಹದಲ್ಲಿರುವ ವಿಷಾನಿಲಗಳನ್ನು, ಟಾಕ್ಸಿನ್ಸ್ಗಳನ್ನು ಮತ್ತು ಕೆಮಿಕಲ್ಸ್ಗಳನ್ನು ಎಲಿಮಿನೇಟ್ ಮಾಡಿದರೆ ಯಾವ ರೋಗನೂ ಇರಲ್ಲ. ನಾನು ಹೇಳ್ತಿರ್ತೀನಿ, ಸರಿಯಾದ ಮಾರ್ಗದರ್ಶಕನ ಮುಖಾಂತರ ನೈಸರ್ಗಿಕ ಮಾರ್ಗದರ್ಶಕರು ಸಾಕಷ್ಟು ಜನರಿಗೆ ಬೇಕಾಗಿದೆ. ಯಾಕಂದ್ರೆ ಇದ್ರ ಬಗ್ಗೆ ಯಾರಿಗೂ ಅರಿವಿರೋದಿಲ್ಲ ಸರ್. ಆದ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ಔಷಧಿಯ ಮೊರೆ ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಅವರಲ್ಲಿದೆ. ಹಾಗಾಗಿ ನೈಸರ್ಗಿಕ ದೇಹ ಶುದ್ಧೀಕರಣ ಪ್ರಕ್ರಿಯೆಯನ್ನು ಸರಿಯಾದ ಮಾರ್ಗದರ್ಶಕರ ಮುಖಾಂತರ ತಗೊಂಡ್ರೆ, ನಾನು ಹೇಳ್ತಿರ್ತೀನಿ ಆಗಾಗ, ಇರೋ ರೋಗ ಇರಲ್ಲ, ಬರೋ ರೋಗ ಬರಲ್ಲ ಅಂತ. ಯಾಕೆ ಅಂದರೆ ಆ ಶುದ್ಧೀಕರಣ ಪ್ರಕ್ರಿಯೆಯಿಂದ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಕೂಡ ಎನ್ಹಾನ್ಸ್ ಆಗುತ್ತೆ. ಇಮ್ಯುನಿಟಿ ಪವರ್ ಹೆಚ್ಚಿದ್ರೆ ಯಾವುದೇ ರೋಗ ಬರಲ್ಲ ಅನ್ನುವ ಸತ್ಯ ಎಲ್ಲರಿಗೂ ಗೊತ್ತಿದೆ. ಸೊ ಅದು ಕೂಡ ಹೆಚ್ಚಾಗುತ್ತೆ. ಅದನ್ನು ಆ್ಯಕ್ಚುಲಿ ಆಟೋಪೇಗಿ ಅಂತ ಕರೀತಾರೆ. ಇದರ ಪ್ರಾಸೆಸ್ಸಿನ ಮುಖಾಂತರ ನಮ್ಮ ಜೀವಕೋಶಗಳಿಗೆ ಪುನರ್ಜನ್ಮ. ನಮ್ಮ ಜೀವಕೋಶಗಳಿಗೆ ಯಾವಾಗ ಪುನರ್ಜನ್ಮ ಬರುತ್ತೋ ಆಗ ನಮ್ಮ ದೇಹಕ್ಕೂ ಕೂಡ ಪುನರ್ಜನ್ಮ. ಇದನ್ನು ಬಾಡಿ ರೆಜ್ಯುನೇಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇದು ಆ್ಯಕ್ಚುಲಿ ನಮ್ಮ ಆಯಸ್ಸನ್ನು ಕೂಡ ಹೆಚ್ಚಿಸುತ್ತೆ. ಯಾಕೆಂದರೆ ಪ್ರತಿಯೊಂದು ಜೀವಿಯೂ ಕೂಡ ಈ ಭೂಮಂಡಲದಲ್ಲಿ ಪ್ರತಿಯೊಂದು ಜೀವಿಗಳು ಕೂಡ ಜೀವಕೋಶಗಳ ಮೇಲೆ ಆಧಾರ. ಜೀವಕೋಶಗಳಿಗೆ ನಾವು ಪುನರ್ಜನ್ಮ ಕೊಡ್ತಾ ಬಂದರೆ ನಮ್ಮ ಆಯಸ್ಸು ಕೂಡ ಹೆಚ್ಚಲೇಬೇಕಲ್ಲ? ಹೌದು, ಖಂಡಿತ ಸರ್. ಖಂಡಿತವಾಗಿಯೂ ಆಯಸ್ಸು ಕೂಡ ಹೆಚ್ಚುತ್ತೆ. BP ಆಗಿರ್ಬೋದು, ಶುಗರ್, ಆರ್ಥ್ರಿಟಿಸ್ಗೂ ಕೂಡ ನಿಮ್ಮಲ್ಲಿ ಔಷಧ ಇದೆ. ಯಾಕಂದ್ರೆ ಈ ಚಳಿಗಾಲ ಮಳೆಗಾಲ ಬಂತು ಅಂದ್ರೆ ಸಾಕು, ಶೀತಕ್ಕೆ ಕೈ ಕಾಲುಗಳು ಊದ್ಕೊಳ್ಳುತ್ತೆ, ನಡೆಯೋಕ್ಕಾಗಲ್ಲ, ಸ್ವೆಲ್ಲಿಂಗ್ ಆಗುತ್ತೆ. ಅಂಥವ್ರಿಗೂ ಕೂಡ ಯಾವ ರೀತಿ ಅಂತ ಹೇಳೋದು ಸರ್?
ಆರ್ಥರೈಟಿಸ್ನ ಗುಣಪಡಿಸಬಹುದಾದಂಥ ನೈಜ ಔಷಧಿಯನ್ನು ಈ ಪ್ರಪಂಚದಲ್ಲಿ ಯಾರೂ ಕಂಡುಹಿಡಿದಿಲ್ಲ. ದೇ ಆರ್ ಆಲ್ ಗಿವನ್ ಪೇಯ್ನ್ ಕಿಲ್ಲರ್ಸ್ ಓನ್ಲಿ. ಆ ಪೇಯ್ನ್ ಕಿಲ್ಲರ್ಸ್ ಮೆಡಿಸಿನ್ಸ್ ಅಲ್ಲ, ಅದು ಆ ಕಾಲಕ್ಕೆ ಅದರ ಪವರ್ ಇರೋ ತನಕ ಮಾತ್ರ ನಮ್ಮಲ್ಲಿ ಆ ನೋವನ್ನು ಮರೆಮಾಚಿಸುತ್ತೆ. ನೋವು ಎಲ್ಲಿ ಹೊರಗಡೆ ಹೋಗಲ್ಲ, ಅದಲ್ಲೇ ಇರುತ್ತೆ. ಇಲ್ಲಿ ಯಾಕೆ ಆರ್ಥರೈಟಿಸ್ ಬರೋ ಕಾರಣ ಏನು ಅಂತ ಹೇಳಿದಾಗ, ನಮ್ಮ ಮಾನವನ ದೇಹ ಕೂಡ ಒಂದು ಅದ್ಭುತ ಜೀವಂತ ಯಂತ್ರ, ಒಂದು ಮೆಷಿನ್. ಆ ಮೆಷಿನಿನ ಕೀಲುಗಳು ಮೂಮೆಂಟ್ ಆಗಲಿಕ್ಕೆ ಹೇಗೆ ಲೂಬ್ರಿಕೇಷನ್ ಬೇಕೋ ಹಾಗೆ ನಮ್ಮ ಕೀಲುಗಳಿಗೂ ಲೂಬ್ರಿಕೇಷನ್ ಬೇಕು. ಅದನ್ನ ಸೆನವೈಲ್ ಫ್ಲೂಯಿಡ್ ಅಂತ ಇಂಗ್ಲೀಷ್ ಟರ್ಮಿನಾಲಜಿಯಲ್ಲಿ ಹೇಳ್ತಾರೆ. ಸೆನವೈಲ್ ಫ್ಲೂಯಿಡ್ನ ನೈಸರ್ಗಿಕವಾಗಿ ಹೆಚ್ಚಿಸುವಂತಹ ಆಹಾರ ಪದಾರ್ಥಗಳನ್ನು ಕೊಡ್ತಾ ಬಂದರೆ ಆರ್ಥರೈಟಿಸ್ ಪೇಯ್ನ್ ಇಲ್ಲದಂತೆ ಬದುಕುತ್ತೆ. ಪೇಯ್ನ್ ಬರಲ್ಲ, ಜೀವಮಾನವಿಡೀ ಬರಲ್ಲ. ಈವನ್ ಗೌಟ್ ಕೂಡ. ಓಕೆ. ಅಂದರೆ ಪ್ರಮುಖವಾಗಿ ನಮಗೆ ಈಗ ಬೇಕಾಗಿರೋದೇ ಈ BP ಶುಗರನ್ನು ಕಂಟ್ರೋಲ್ ತರೋದು ಹೇಗೆ ಅನ್ನುವಂಥ ಚಿಂತೆಗೆ ಇರ್ತಾರಲ್ವ ಸರ್, ಅಂಥವ್ರಿಗೆ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಕೆಲವೊಂದಿಷ್ಟು ದಿನಗಳ ಕಾಲ ಅವ್ರಿಗೂ ಕೂಡ ಆಶ್ಚರ್ಯ ಆಗ್ಬೋದು ಒಂದು, ಮತ್ತೆ ಅದನ್ನು ಸಡನ್ ಬಿಟ್ಟರೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನುವಂಥದ್ದು ಕೂಡ ಅವರಲ್ಲಿ ಡೌಟ್ಸ್ ಇರುತ್ತೆ. ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಆ್ಯಕ್ಚುಲಿ ಮೆಡಿಸಿನ್ಸ್ ತಗೋತಾ ಇದ್ದಾಗ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮೆಡಿಸಿನ್ ನಿಲ್ಲಿಸಿದ್ರೆ ಅವ್ರ ಪ್ರಾಬ್ಲಮಿಂದ ಹೊರಗೆ ಬಂದರು ಅಂತ ಅದರ ಅರ್ಥ. ಯಾಕೆ ಅಂತ ಹೇಳಿದ್ರೆ, ಆರೋಗ್ಯ ಅಂದ್ರೇನು ಅಂತ ನಾನೊಂದು ಡೆಫಿನೇಷನ್ ಹೇಳ್ತೀನಿ. ನಮ್ಮ ಶರೀರದ ಲವಲವಿಕೆಯೇ ಆರೋಗ್ಯ. ಮೆಡಿಸಿನ್ಸ್ಗಳನ್ನ ತಗೋತಾ ಇದ್ದಾಗ ನಮ್ಮಲ್ಲಿ ಜಡತ್ವ ಶುರುವಾಗುತ್ತೆ. ಅದು ಪರ್ಟಿಕ್ಯುಲರ್ಲಿ ಆ ಡಯಾಬಿಟಿಕ್ ಮೆಡಿಸಿನ್ಸ್ ನಮ್ಮಲ್ಲಿ ಜಡತ್ವವನ್ನು ಕ್ರಿಯೇಟ್ ಮಾಡಿರುತ್ತೆ. ಜಡತ್ವ ಕ್ರಿಯೇಟ್ ಆಯ್ತಾ ಇದ್ದಂಗೆ ಆರೋಗ್ಯ ಮತ್ತಷ್ಟು ಕೆಡ್ತಾ ಬರುತ್ತೆ. ನೀವು ಔಷಧಿಗಳನ್ನು ಬಿಟ್ಟಾಗ ನಿಮ್ಮ ಶರೀರದಲ್ಲಿ ಲವಲವಿಕೆ ಶುರುವಾಗ್ಬಿಡುತ್ತೆ. ಲವಲವಿಕೆ ಯಾವಾಗ ಶುರುವಾಯಿತೋ, ಆ್ಯಕ್ಟಿವೇಶನ್ ಯಾವಾಗ ಆಯಿತೋ ಆಗ ಆರೋಗ್ಯ ವೃದ್ಧಿ ಆಗಲಿಕ್ಕೆ ಶುರುವಾಗುತ್ತೆ. ನಮ್ಮಲ್ಲಿ ಹೇಳ್ತಿರ್ತಾರೆ, ಸರ್ ನಿಮ್ಮಲ್ಲಿ ಬರೋಕ್ಕೆ ಮುಂಚೆ ನಾನು ಪಾರ್ಕಲ್ಲಿ 1 ರೌಂಡ್ ಸಹ ವಾಕ್ ಮಾಡೋಕ್ಕಾಗ್ತಾ ಇರಲಿಲ್ಲ, ನಾನು ಕಲ್ಲು ಬೆಂಚ್ ಮೇಲೆ ಕೂತ್ಕೊಂಡ್ಬಿಡ್ತಿದ್ದೆ, ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಈಗ 6 ರೌಂಡ್ ಹೊಡಿತೀನಿ ಸರ್, ಸುಸ್ತೇ ಆಗಲ್ಲ ಅಂತ. ಯಾಕೆ ಆಗ ಸುಸ್ತಾಗ್ತಿತ್ತು? ಔಷಧಿಗಳ ಅಡ್ಡ ಪರಿಣಾಮ. ಔಷಧಿಗಳನ್ನು ನಿಲ್ಲಿಸಿದ್ರೆ ಸಾಕು. ಅದನ್ನು ಸುಮಾರು ಜನಕ್ಕೆ ನೀವು ಹೇಳಿದ್ರಲ್ಲ, ಅದೇ ಥರನೇ ಏಕ್ದಮ್ ಮೆಡಿಸಿನ್ ನಿಲ್ಲಿಸ್ಬೋದಾ ಅಂತ ಕೇಳ್ತಾರೆ. 100% ನಿಲ್ಲಿಸ್ಬೋದು. ಬಟ್ ಅಲೋಪತಿ ಜನ ಹೇಳ್ಬಿಟ್ಟಿರ್ತಾರೆ ನಿಲ್ಲಿಸ್ಬಾರ್ದು ಅಂತ, ಅದಕ್ಕೆ ಅವ್ರು ಬಳಸ್ತಿರ್ತಾರೆ. ಜೊತೆಗೆ ಡಯಾಬಿಟಿಕ್ ಬಂದವ್ರು ಏನು ಮಾಡ್ತಾರೆ, ಯಾರು ಕೂಡ ಮೊದಲನೇ ಸಲ ನನಗೆ ಡಯಾಬಿಟಿಕ್ ಬಂದಿದೆ ನೋಡಿ ಡಾಕ್ಟ್ರೇ ಅಂತ ಹೋಗಲ್ಲ. ಸೊ ಅವ್ರು ಹೋಗೋದು ಏನೋ ಕಾರಣಕ್ಕೆ ಹೋಗ್ತಾರೆ. ಆ ಡಾಕ್ಟ್ರು ಏನೇನೋ ಪ್ರಶ್ನೆಗಳನ್ನು ಕೇಳ್ತಾರೆ, ಇವರು ಉತ್ತರ ಕೊಡ್ತಾರೆ. ಇವರು ಉತ್ತರ ಕೊಟ್ಟಾಗ ಆ ಡಯಾಬಿಟಿಕ್ ಸಿಮ್ಟಮ್ಸ್ಗಳನ್ನು ಟ್ರೇಸ್ ಮಾಡಿದ ಡಾಕ್ಟ್ರು ಲ್ಯಾಬ್ಗೆ ಕಳಿಸ್ತಾರೆ, ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ. ಆನ್ ದಿ ಬೇಸಿಸ್ ಆಫ್ ದಟ್ ರಿಪೋರ್ಟ್ ಇವ್ರು ಹೇಳ್ತಾರೆ ಡಯಾಬಿಟಿಕ್ ಆಗಿದೆ ಅಂತ. ಆಗಲೇ ಹೇಳ್ತಾರೆ ಅವರು ಡಯಾಬಿಟಿಕ್ ಆಗಿದೆ, ಡಯಾಬಿಟಿಕ್ನ ಓನ್ಲಿ ಮ್ಯಾನೇಜ್ಡ್ ವಿತ್ ದ ಮೆಡಿಸಿನ್ ಅಂತ ಹೇಳ್ತಾರೆ. ಇದು ನಾನ್ ಕ್ಯೂರಬಲ್ ಡಿಸೀಸ್ ಅಂತ ಕೂಡ ಹೇಳ್ಬಿಡ್ತಾರೆ. ಆ ಮನಸ್ಸಿಗೆ ಅದನ್ನು ತೊಗೊಂಡ್ಬಿಟ್ಟಿರ್ತಾರಲ್ಲ ನಾನ್ ಕ್ಯೂರಬಲ್ ಡಿಸೀಸ್ ಅಂತ, ಆ ಕಾರಣಕ್ಕೆ ಅವರು ಸುಮ್ಮನೆ ಬಳಸ್ತಾ ಇರ್ತಾರೆ. ಜೊತೆಗೆ ಅವ್ರಿಗೆ ಹೇಳ್ತಾರೆ, ನೀವು ಡಯಾಬಿಟಿಕ್ ಆಗಿರೋದ್ರಿಂದ ನಿಮ್ಮ ಕಣ್ಣು, ನಿಮ್ಮ ಹೃದಯ, ನಿಮ್ಮ ಕಿಡ್ನಿ ಮತ್ತು ಕಾಲುಗಳಿಗೆ ಅಪಾಯದ ಸಂಭವನೀಯತೆ ಇದೆ ಅಂತ ಹೇಳ್ತಾರೆ. ಡಯಾಬಿಟಿಕ್ ಆಗಿರೋದ್ರಿಂದ ಸತ್ಯವಾಗ್ಲೂ ಅವುಗಳಿಗೆ ರಿಸ್ಕ್ ಫ್ಯಾಕ್ಟರ್ ಇಲ್ಲ. ಆ ಡಯಾಬಿಟಿಕ್ ನಿಯಂತ್ರಣಕ್ಕೆ ಬಳಸ್ತಾರಲ್ಲ ಔಷಧಿಗಳು, ಅವುಗಳ ಅಡ್ಡ ಪರಿಣಾಮ ಮತ್ತು ವ್ಯತಿರಿಕ್ತ ಪರಿಣಾಮದ ಫಲವಾಗಿ ಅವ್ರಿಗೆ ಅಂಗಾಂಗಗಳಿಗೆ ರಿಸ್ಕ್ ಫ್ಯಾಕ್ಟರ್ ಇರೋದು. ಯಾವಾಗ ಅದನ್ನ 100% ನನ್ನಲ್ಲಿ ಡೇ 1 ನಿಲ್ಲಿಸ್ಬಿಡ್ತೀನಿ, ಯಾರೂ ನಿಲ್ಲಿಸಲ್ಲ. ಡೇ 1 ನನ್ನ ಹತ್ರ 428 ಜನ, 38,000 ಜನರಲ್ಲಿ 428 ಜನ ಅಲೋಪತಿ ವೈದ್ಯರು ಕೂಡ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಸೊ ಅದು ನನ್ನ ಗ್ರೇಟ್ನೆಸ್. ಅದು ಅವ್ರಿಗೂ ಕೂಡ ಮೆಡಿಸಿನ್ ನಿಲ್ಲಿಸ್ತೀನಿ. ಅವರು ಕೇಳಿದ್ದಾರೆ, ಅರೆ ನಾವು ನರ್ಸಿಂಗ್ ಕೇರಲ್ಲಿ ಇಟ್ಕೊಂಡು ಮೆಡಿಸಿನ್ನ ಡೋಸೇಜ್ ಫ್ಲಕ್ಚುಯೇಟ್ ಮಾಡೋಕ್ಕೂ ಹೆದರ್ತೀವಿ, ನೀವು 100% ನಿಲ್ಲಿಸ್ತೀರಲ್ಲ ಹೇಗೆ ಅಂತ ಕೇಳ್ತಾರೆ. ನೀವು ನಿಲ್ಲಿಸಿದ್ರಲ್ಲ ಸರ್ ಅಂತ ಹೇಳ್ತೀನಿ ನಾನು ಅಷ್ಟೇ. ಆ ಮೆಡಿಸಿನ್ ನಿಲ್ಲಿಸಿದ ತಕ್ಷಣವೇ ಅವ್ರಿಗೆ ಆರೋಗ್ಯ ಅವರ ಶರೀರದಲ್ಲಿ ಆಟೋಮ್ಯಾಟಿಕ್ ಆಗಿ ವೃದ್ಧಿ ಆಗಲಿಕ್ಕೆ ಶುರುವಾಗುತ್ತೆ. ಲೈಫ್ ಟೈಮ್ ವಿತೌಟ್ ಮೆಡಿಸಿನ್ ಕೇವಲ. ಜೊತೆಗೆ ನಾನು ಯಾವುದೇ ಮೆಡಿಸಿನ್ನ ಕೊಡಲ್ಲ, ಯಾವುದೇ ಪ್ಯಾಕೇಜ್ಡ್ ಫುಡ್ ಕೊಡಲ್ಲ ಅಥವಾ ಪ್ಯಾಕೇಜ್ಡ್ ಮೆಡಿಸಿನ್ ಹೇಳಲ್ಲ. ಮನೆಯಲ್ಲೇ ಇರುವ ಆಹಾರ ಪದಾರ್ಥಗಳ ಮುಖಾಂತರ
ಅವ್ರಿಗೆ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾವ ಆಹಾರದ ಜೊತೆಯಲ್ಲಿ ಮತ್ಯಾವ ಆಹಾರವನ್ನು ಕಾಂಬಿನೇಟ್ ಮಾಡಿ ತಿನ್ನಬೇಕು ಅನ್ನೋದ್ರ ಮೇಲೆ ಆ ಆಹಾರದಲ್ಲಿ ಔಷಧೀಯ ಗುಣ ಉತ್ಪತ್ತಿ ಆಗುತ್ತೆ. ಅದನ್ನು ನಾನು ಕೊಡ್ತೀನಿ. ವೀಕ್ಷಕರೇ, ಈಗಾಗಲೇ ಏನು ಸಾಕಷ್ಟು ಜನ ಡಯಾಬಿಟಿಸ್, BP, ಒಬ್ಯಾಸಿಟಿ ಇಂತಹ 10 ಹಲವು ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಜೊತೆಗೆ ನೇಚರ್ ಕ್ಯೂರ್ ಸಂಸ್ಥೆಯಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡು ಯಾವುದೇ ರೀತಿಯ ಔಷಧಿಗಳು ಇಲ್ಲದೆಯೇ ಗುಣಮುಖರಾಗಿದ್ದಾರೆ. ಅವರ ಅನಿಸಿಕೆ, ಅಭಿಪ್ರಾಯವನ್ನ ಸಹ ತಿಳಿಸಿದ್ದಾರೆ. ನೋಡೋಣ ಬನ್ನಿ. ನನ್ನ ಹೆಸರು KM ಶಾಮಣ್ಣ. ಬೆಂಗಳೂರಿನಲ್ಲಿ ವಕೀಲ ವೃತ್ತಿ ಮಾಡ್ತಿದ್ದೇನೆ. 2014ರಲ್ಲಿ ನನಗೆ ಅಧಿಕ ರಕ್ತ ಒತ್ತಡ ಇದ್ದಿದ್ದರಿಂದ ನಮ್ಮ ಸ್ನೇಹಿತರ ಮೂಲಕ ನಮ್ಮ ಡಾಕ್ಟರ್ ನಂಜೇಶ್ ಪಪ್ಪ ಅವ್ರನ್ನ ಭೇಟಿ ಮಾಡಿದೆ. ಆಗ ಅವರು ಯಾವುದೇ ಔಷಧಿಗಳಿಲ್ಲದೆ, ವೆಸ್ಟರ್ನ್ ಮೆಡಿಸಿನ್ ಇಲ್ಲದೆ ನಮಗೆ ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಣಕ್ಕೆ ತಂದರು. ಆಮೇಲೆ ನನಗೆ ಸಾರ್ ಹೇಳಿದಂಥ ನಿಸರ್ಗದತ್ತವಾದಂಥ ಏನು ಆಹಾರ ಸೇವನೆ ಮಾಡಬೇಕು ಅಂತ ಹೇಳಿದ್ರು ಅದನ್ನೆಲ್ಲ ಪಾಲನೆ ಮಾಡ್ಕೊಂಡಿದ್ದೆ. ನಾನು ಅವ್ರ ಪಾಲನೆ ಮಾಡ್ಕೊಂಡು ಇದ್ದದ್ದು ದಿವಸನೂ ನನಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇರಲಿಲ್ಲ. ಕರೋನಾ ಸಮಯದಲ್ಲಿ ನಮ್ಮದು ಸೆಡೆಂಟರಿ ಲೈಫ್ ಸ್ಟೈಲು ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಒತ್ತು ಕೊಡದೇ ಇದ್ದಿದ್ದರಿಂದ ಹಾಗೇನೆ ನಾನು ಸ್ವಲ್ಪ ಆಹಾರದ ವಿಚಾರದಲ್ಲಿ ನನ್ನ ಶಿಸ್ತನ್ನು ಕರೆಕ್ಟಾಗಿ ರೂಪಿಸ್ಕೊಳ್ಳದೆ ಇದ್ದಿದ್ದರಿಂದ ನನಗೆ ಶುಗರ್ ಸ್ವಲ್ಪ ಇರೋ ಸಿಂಪ್ಟಮ್ಸ್ ಗೊತ್ತಾಯಿತು. ಆಮೇಲೆ ನಾನು ನೀಟಾಗಿ ಲ್ಯಾಬಲ್ಲಿ ಚೆಕ್ ಮಾಡಿಸಿದಾಗ ನಾನು HbA1c 7.8 ಇದ್ದಿದ್ದರಿಂದ ಅದು ನನಗೆ ಡಯಾಬಿಟಿಕ್ ಅಂತ ನನಗೆ ಗೊತ್ತಾಗಿತ್ತು. ಆಮೇಲೆ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ನೀವೇನು ಹೆದರಬೇಡಿ, ನಾನು ಇದ್ದೀನಿ ಅಂತ ಹೇಳಿ ಅವರು ನಾನು ಸಾರ್ ಹೇಳ್ದಂಗೆ ನಾನು ಕ್ಯಾಂಪಿಗೆ ಸೇರಿಕೊಂಡು ಸಾರ್ ಏನೇನು ಯಾವ ರೀತಿ ನಿಸರ್ಗದತ್ತವಾದ ಏನು ಔಷಧಿ ಕೊಡಬೇಕೋ ಅದು ಕೊಟ್ಟರು. ನಮಗೆ ಅದು ಕೊಟ್ಟ ತಕ್ಷಣ ನನಗೆ ಕರೆಕ್ಟಾಗಿ 90 ದಿವಸಕ್ಕೆ ನನಗೆ ಡಯಾಬಿಟಿಕ್ ರಿವರ್ಸ್ ಮಾಡಿಕೊಂಡೆ. ನಾನು ಇವಾಗ ಯಾವುದೇ ಔಷಧಿ ಇಲ್ಲದೆ ನಾನು ನೆಮ್ಮದಿಯಾಗಿದ್ದೀನಿ. ಆಮೇಲೆ HbA1c 7.8 ಇದ್ದಿದ್ದು ಕರೆಕ್ಟಾಗಿ 90 ದಿವಸ ಆದಮೇಲೆ ಚೆಕ್ ಮಾಡಿಸಿದ್ರೆ 5.5 ಬಂತು. ಅದು ಪಕ್ಕ ನಾರ್ಮಲ್ ಅಂತ ಗೊತ್ತಾಯ್ತು. ಅದಲ್ಲದೆ ನನಗೆ ಫಾಸ್ಟಿಂಗ್ ಬ್ಲಡ್ ಶುಗರು, ಪೋಸ್ಟ್ ಪ್ರ್ಯಾಂಡೈಲ್ ಬ್ಲಡ್ ಶುಗರು ಎಲ್ಲ ನಾರ್ಮಲ್ ಇದೆ. ಅದು ಅಲ್ಲದೆ ನನಗೆ ಟ್ರೈಗ್ಲಿಸರೈಡ್ಸ್ ಸ್ವಲ್ಪ ಜಾಸ್ತಿ ಇತ್ತು. ನಮ್ಮ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಅದು ನಾರ್ಮಲ್ ಬಂತು. ಕೊಲೆಸ್ಟ್ರಾಲ್ ಎಲ್ಲ ನಾರ್ಮಲ್ ಬಂದು ಇವಾಗ ನಾನು ಯಾವುದೇ ಔಷಧಿಗಳಿಲ್ಲದೆ, ವೆಸ್ಟರ್ನ್ ಮೆಡಿಸಿನ್ ಇಲ್ಲದೆ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀನಿ. ಸಾರ್ ಹೇಳಿದ್ದು, ನಾನು ಎಲ್ಲ ಔಷಧಿಗಳು ಯಾವುದೇ ಔಷಧಿ ಜೀವನದಲ್ಲಿ ಮುಟ್ಟಬೇಡಿ ಅಂತ ಹೇಳಿದ್ದಾರೆ. ನಾನು ಯಾವತ್ತೂ ಜೀವನದಲ್ಲಿ ಮುಟ್ಟೋದಿಲ್ಲ. ಈಗ ನಾನು ತಕ್ಕಂಗೆ ವೆಯ್ಟು ಇದ್ದೀನಿ. ನಾನು ಎಲ್ಲ ವೆಯ್ಟ್ ಲಾಸ್ ಮಾಡಿಕೊಂಡು ಕೊಲೆಸ್ಟ್ರಾಲ್ ಅಂದರೆ ಏನು ದೇಹದಲ್ಲಿ ಎಷ್ಟು ಬೇಕೋ ಆರೋಗ್ಯಕ್ಕೆ ಅಂತ ಕೊಲೆಸ್ಟ್ರಾಲ್ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಕ್ಯಾಂಪಿಗೆ ಸೇರಿದಾಗ 80 kg 700 ಗ್ರಾಮ್ ಇದೆ. ಈಗ ನನ್ನ ತೂಕ 69 kg ಇದೆ. ಅದು ಅದೆಲ್ಲ ಶ್ರೇಯ, ನನ್ನ ಆರೋಗ್ಯ ಸರಿ ಹೋಗ್ಬೇಕಂದ್ರೆ ಅದೆಲ್ಲ ಶ್ರೇಯ ನಮ್ಮ ನಂಜೇಶ್ ಪಪ್ಪ ಸಾಹೇಬ್ರಿಗೆ ಸಲ್ಲಬೇಕು. ಈಗ ಡಯಾಬಿಟಿಕ್ ಆಗಿರಬಹುದು, BP, ಆರ್ಥ್ರೈಟಿಸ್ ಅಥವಾ ಒಬ್ಯಾಸಿಟಿ ಅಂತ ಹೇಳಿ ಬಂದಂತಹವರಾಗಿರ್ಬೋದು, ಅಥವಾ ವೆಯ್ಟ್ ಲಾಸ್ ಅಂತ ಹೇಳಿ ಬಂದಂತಹವರಾಗಿರ್ಬೋದು, ಅವರು ಯಾವ ಕ್ರಮವನ್ನ ಇಲ್ಲಿ ನಿಮ್ಮ ಹತ್ರ ಬಂದಂತಹ ಸಂದರ್ಭದಲ್ಲಿ ಅನುಸರಿಸಬೇಕು ಅಂತ ಹೇಳ್ತೀರಾ ಸರ್? ದೇಹ ಶುದ್ಧೀಕರಣ, ಡಿಟಾಕ್ಸಿಫಿಕೇಶನ್ ಪ್ರಾಸೆಸ್. ದೇಹ ಶುದ್ಧೀಕರಣದ ಮುಖಾಂತರವೇ ಎಲ್ಲವೂ ಕೂಡ. ನಾವು ಮೆಡಿಸಿನ್ಸ್ ತೊಗೊಂಡಿರ್ತೀವಿ, ಅದರ ಕೆಮಿಕಲ್ಸ್ ಆ್ಯಡಪ್ ಆಗಿರುತ್ತೆ, ನಮ್ಮ ಶರೀರಕ್ಕೆ ಅಕ್ಯುಮುಲೇಟ್ ಆಗಿರುತ್ತೆ. ಜೊತೆಗೆ ನಾವು ತಿನ್ನುವ ಆಹಾರ ಪದಾರ್ಥಗಳನ್ನು ಬೆಳೆಯುವ ಸಂದರ್ಭದಲ್ಲಿ ಬಳಸುವ ಕ್ರಿಮಿನಾಶಕಗಳು ಮತ್ತು ಕೃತಕ ರಾಸಾಯನಿಕ ಗೊಬ್ಬರಗಳ ಮುಖಾಂತರ ಅನೇಕ ಕೆಮಿಕಲ್ಸ್ಗಳು ನಮಗೆ ಸೇರಿರುತ್ತೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಆ್ಯಕ್ಚುಲಿ ನಮಗೆ ರೋಗಗಳು ಬರುವುದಾದರೂ ಯಾವಾಗ ಅಂತ. ಆಗ ಜನ ಉತ್ತರ ಕೊಡ್ತಾರೆ, ನಮ್ಮ ದೇಹದಲ್ಲಿ ಕೆಮಿಕಲ್ಸ್ಗಳು, ಟಾಕ್ಸಿನ್ಸ್ಗಳು ಹೆಚ್ಚಾದಾಗ ಅಂತ. ಸೊ ಅದನ್ನು ಎಲಿಮಿನೇಟ್ ಮಾಡೋಣ. ಅದನ್ನು ಎಲಿಮಿನೇಟ್ ಮಾಡಿದರೆ ನಮ್ಮ ದೇಹದಲ್ಲಿರುವ 72,000 ನಾಡಿಗಳು ಶುದ್ಧಿ ಆಗುತ್ತೆ. ಏನದು ನಾಡಿಗಳು? ಎನರ್ಜಿ ಸ್ಟೇಷನ್ಸ್ ಇನ್ ಅವರ್ ಬಾಡಿ. ನಾವು ಆಹಾರ ತಗೊಳ್ಳೋದು ಏನಕ್ಕೆ? ಎನರ್ಜಿಗೋಸ್ಕರನೇ. ಆ ಎನರ್ಜಿ ಸ್ಟೇಷನ್ಸ್ಗಳಲ್ಲಿ ಎನರ್ಜಿ ಉತ್ಪತ್ತಿ ಆಗೋ ಥರ ಮಾಡಿದಾಗ ಆಹಾರ ಔಷಧಿಯಾಗಿ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ಇದೇ ಈ ಚಿಕಿತ್ಸೆಯ ಒಳಗುಟ್ಟು. ಸರ್, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಆಹಾರ ಪದ್ಧತಿಯ ಕುರಿತಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಲ್ಲೂ ಸಾಮಾನ್ಯವಾಗಿ ಒಂದು ಅನುಮಾನ ಇದೆ, ಔಷಧಿಗಳಿಲ್ದಲೇ ಬದುಕ್ಬೋದಾ ಅಂತ, ಏಕ್ದಮ್ ಔಷಧಿಗಳನ್ನು ಬಿಡ್ಬೋದಾ ಅಂತ. ಸತ್ಯವಾಗ್ಲೂ ಔಷಧಿಗಳಿಲ್ದಲೇ ಬದುಕ್ಬೋದು. 38,000 ಜನ ನನ್ನಲ್ಲಿ ಬಂದವರು ಬದುಕ್ತಿದಾರಲ್ಲ, ಸಾಕಲ್ಲ ಪುರಾವೆ. ಜೊತೆಗೆ ಏಕ್ದಮ್ ಔಷಧಿಗಳನ್ನ ಬಿಡ್ಬೋದಾ ಅಂದರೆ 38,000 ಜನ ಔಷಧಿಗಳನ್ನ ಏಕ್ದಮ್ ಬಿಟ್ಟಿದ್ದಾರೆ, ಆರಾಮಾಗಿದ್ದಾರೆ. ಜೊತೆಗೆ ಈ ಒಂದು ಅನುಮಾನ ಇದೆ. ಈ ಅನುಮಾನವನ್ನು ಪರಿಹಾರ ಮಾಡ್ಕೊಳ್ಳಿ. ಸತ್ಯವಾಗ್ಲೂ ಔಷಧಿಗಳನ್ನು ಬಿಟ್ಟ ನಂತರ ನಿಮ್ಮ ಆರೋಗ್ಯ ಅತ್ಯಂತ ಅಮೋಘವಾಗಿ, ಅತ್ಯಂತ ಶೀಘ್ರವಾಗಿ ವೃದ್ಧಿ ಆಗುತ್ತೆ. ನಿಮ್ಮ ಆಹಾರವನ್ನೇ ಔಷಧವನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿರೋರು ಯಾರು? ಆ ಅಲೋಪತಿ ಕ್ಷೇತ್ರದ
ಔಷಧ ಶಾಸ್ತ್ರವನ್ನು ರಚನೆ ಮಾಡಿದ ದ ಗ್ರೇಟ್ ಹಿಪೋಕ್ರೇಟಿಸರು ಅವರೇ ಹೇಳಿದರು ಅಂದಮೇಲೆ ನೀವ್ಯಾಕೆ ಔಷಧಿಗಳನ್ನು ಬಳಸಬೇಕು? ಔಷಧಿಗಳನ್ನು ಬಳಸದೆ ಕೇವಲ ಆಹಾರವನ್ನೇ ಔಷಧವನ್ನಾಗಿ ಮಾಡಿಕೊಳ್ಳುವ ಸಾಧ್ಯತೆ ಇರುವಾಗ ಔಷಧಿಗಳನ್ನು ಯಾಕೆ ಬಳಸಬೇಕು? ಆ ಸೈಡ್ ಎಫೆಕ್ಟ್ಗಳಿಗೆ, ಅಡ್ಡ ಪರಿಣಾಮಗಳಿಗೆ ಯಾಕೆ ತುತ್ತಾಗಬೇಕು? ಈ ಪ್ರಶ್ನೆಗಳನ್ನು ಹಾಕ್ಕೊಳ್ಳಿ. ಸೊ ಈ ಪ್ರಶ್ನೆಗಳನ್ನು ಹಾಕ್ಕೊಂಡಾಗ ನಿಮಗೆ ಉತ್ತರ ಸಿಗುತ್ತೆ. ಜೊತೆಗೆ ಔಷಧಿಗಳನ್ನು ಬಳಸ್ತಿರುವಾಗ ನಿಮ್ಮಲ್ಲಿ ದೇಹದಲ್ಲಾಗುವ ಅಡಚಣೆಗಳನ್ನು, ಸೈಡ್ ಎಫೆಕ್ಟ್ಗಳನ್ನು ಗಮನಿಸಿ. ಔಷಧಿಗಳನ್ನು ನಿಲ್ಲಿಸಿದಾಗ ಆ ಖರ್ಚು ಉಳಿಯುತ್ತೆ, ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಹೆಚ್ಚುತ್ತೆ. ಇಷ್ಟನ್ನು ನೀವು ಅನುಸರಿಸಿದರೆ ಸತ್ಯವಾಗಲೂ ಲೈಫ್ ಟೈಮ್ ಔಷಧಿಗಳಿಲ್ಲದೆ ಬದುಕ್ಬೋದು. ಮಧುಮೇಹವನ್ನು 100% ರಿವರ್ಸ್ ಕೂಡ ಮಾಡ್ಬೋದು. ಸರ್, ಇವತ್ತಿನ ಸಂಚಿಕೆಯಲ್ಲಿ ಈ ಡಯಾಬಿಟಿಸ್, BP, ಒಬಾಸಿಟಿ, ಅದರ ಜೊತೆಗೆ ಆರ್ಥ್ರೈಟಿಸ್ ಅನ್ನುವಂತಹ ಸಮಸ್ಯೆಗೆ ಯಾವುದೇ ರೀತಿ ಔಷಧಿಗಳಿಲ್ಲದೆ ಯಾವ ರೀತಿ ನಾವು ಬದುಕಬಹುದು, ಹೇಗೆ ಸಾಧ್ಯ ಅನ್ನುವಂಥದ್ರ ಬಗ್ಗೆ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ.